ವೀಕ್ಷಕರೇ, ಡಿಜಿಟಲ್ ಕ್ಲಾಂಪ್ ಮೀಟರ್ ಹೇಗೆ ಯೂಸ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಇದು ಕ್ಲಾಂಪ್ ಮೀಟರು. ಇದರಲ್ಲಿ ಕ್ಲಾಂಪ್ ಮೀಟರ್, ಮಲ್ಟಿಮೀಟರ್ ಫೀಚರ್ಸ್ ಎಲ್ಲಾನು ಇದರಲ್ಲಿ ಇರುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇದರಲ್ಲಿರೋ ಫೀಚರ್ಸ್ ಎಲ್ಲ ಇಲ್ಲಿದೆ, ನೀವು ನೋಡ್ಬೋದು. ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ. ಒಳಗಡೆ ಮೀಟರ್ ಈ ತರ ಇದೆ, ನೋಡ್ಬೋದು ನೀವು. ಇದ್ರ ಮೇಲೆ ಬಿ ಟೆಕ್ ಅಂತ ಬ್ರ್ಯಾಂಡಿಂಗ್ ಇದೆ. ಮತ್ತೆ ಬ್ಯಾಕ್ ಸೈಡ್ ಬ್ಯಾಟರಿ ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ ಟ್ರಿಪಲ್ ಎ ಸೆಲ್ 3 ಹಾಕ್ಬೇಕಾಗುತ್ತೆ. ಇದು ಹೀಗಿದೆ. ಮತ್ತೆ ಇದರಲ್ಲಿ ಟೆಸ್ಟ್ ಲೀಡ್ಸ್ 2 ಕೊಟ್ಟಿದ್ದಾರೆ. ಇದು ಟೆಸ್ಟ್ ಲೀಡ್ಸ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. ಇದು ಬಂದ್ಬಿಟ್ಟು ಕ್ಯಾಟ್ 3 ಅಂದ್ರೆ ಅಪ್ ಟು 1000 ವೋಲ್ಟ್ಸ್ ವರೆಗೂ ಯೂಸ್ ಮಾಡಬಹುದು. ಅಂದ್ರೆ ಟೆಸ್ಟೆಡ್ ಆಗಿರುತ್ತೆ 1000 ವೋಲ್ಟ್ಸ್ ವರೆಗೂ, ಬಟ್ ನೀವು ಮ್ಯಾಕ್ಸಿಮಮ್ 750 ವೋಲ್ಟ್ಸ್ ವರೆಗೂ ಯೂಸ್ ಮಾಡಬಹುದು. ಮತ್ತೆ ಒಂದು ಟೆಂಪರೇಚರ್ ಪ್ರೋಬ್ ಕೊಟ್ಟಿದ್ದಾರೆ. ಮತ್ತೆ ಯೂಸರ್ ಮ್ಯಾನ್ಯುಯಲ್, ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು. ನಾನು ಯಾವಾಗ್ಲೂ ಹೇಳ್ದಂಗೆ, ನೀವು ಯಾವ್ದಾದ್ರು ಒಂದು ಡಿವೈಸ್ ಅಥವಾ ಎಕ್ವಿಪ್ಮೆಂಟ್ ತಗೊಂಡ್ರೆ ಅದರ ಯೂಸರ್ ಮ್ಯಾನ್ಯುಯಲ್ ಖಂಡಿತ ಓದ್ಬೇಕು. ಓದಿದ್ರೆ ಆ ಡಿವೈಸ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ನಾಲೆಡ್ಜ್ ಅನ್ನೋದು ಸಿಗುತ್ತೆ. ಇನ್ನು ಈ ಮೀಟರ್ ನಾನು ತೋರಿಸ್ತೀನಿ ನಿಮ್ಗೆ. ಇದು ಟೆಸ್ಟ್ ಲೀಡ್ಸ್ ನೋಡ್ತಾ ಇದೀರಲ್ವಾ, ಇದು ಅರೌಂಡ್ 1 ಮೀಟರ್ ಬರುತ್ತೆ ಲೆಂತ್. ಮತ್ತೆ ಈ ಮೀಟರ್ ನೋಡ್ಕೊಂಡ್ರೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಅನ್ನಿಸ್ತಾ ಇದೆ. ತುಂಬಾ ಏನು ಲೋ ಕ್ವಾಲಿಟಿ ಏನು ಅನ್ನಿಸ್ತಾ ಇಲ್ಲ. ಮತ್ತೆ ಇಲ್ಲಿ ನೋಡ್ಬೋದು ಲ್ಯಾಮಿನೇಟೆಡ್ ಕೋರ್. ಮತ್ತೆ ಬ್ಯಾಕ್ ಸೈಡ್ QC ಪಾಸ್ಡ್ ಅಂತ ಸ್ಟಿಕ್ಕರ್ ಇದೆ. ಇಲ್ಲಿ ಆಪ್ಷನ್ಸ್ ಇದೆ. ಇದು ಸೆಲೆಕ್ಟರ್ ಡಯಲ್, ಆಫ್, ಹರ್ಟ್ಜ್, ಫ್ರೀಕ್ವೆನ್ಸಿ ತೋರಿಸುತ್ತೆ. ಮತ್ತೆ ವೋಲ್ಟೇಜ್, AC ಅಂಡ್ DC ಸಿಂಬಲ್ ಇದೆ. ಟೆಂಪರೇಚರ್ ಸೆಂಟಿಗ್ರೇಡ್ ಅಂಡ್ ಫಾರೆನ್ಹೈಟ್. ಮತ್ತೆ ಇದು ಮಲ್ಟಿ ಮೆಜರ್ ಆಪ್ಷನ್ ಇದೆ. ಇದರಲ್ಲಿ ಡಯೋಡು, ಕೆಪಾಸಿಟರ್, ಕಂಟಿನ್ಯೂಟಿ ಬಜರ್ ಮತ್ತೆ ರೆಸಿಸ್ಟೆನ್ಸ್ ಚೆಕ್ ಮಾಡಬಹುದು. ಹಾಗೆ 3 ರೇಂಜಸ್ ಆಫ್ AC ಕರೆಂಟ್ ಇದೆ. 6 amps, 60 amps, 600 amps. ಇದು 3 ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಅಕ್ಯುರೇಟ್ ಆಗಿ ನೋಡ್ಬೇಕಾದಾಗ ಇದು ನಮ್ಗೆ ಯೂಸ್ ಆಗುತ್ತೆ. ಮತ್ತೆ ಡಿಸ್ಪ್ಲೇ ತುಂಬಾ ಲಾರ್ಜ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತೆ NCV ಫೀಚರ್ ಇದೆ ಇದರಲ್ಲಿ. ಸೆಲೆಕ್ಟರ್, ಹೋಲ್ಡ್, ಟಾರ್ಚ್, ಬ್ಯಾಕ್ ಲೈಟ್, ಟಾರ್ಚ್ ಆಪ್ಷನ್ ಕೂಡ ಇದೆ. ಇಲ್ಲಿ ನೋಡ್ಬೋದು, ಕೇಬಲ್ಗೆ ಹಾಕುವಾಗ ಟಾರ್ಚ್ ಯೂಸ್ ಆಗುತ್ತೆ. ಇನ್ನು ಇದನ್ನ ಹೇಗೆ ಟೆಸ್ಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದು ಟೆಸ್ಟ್ ಲೀಡ್ಸ್ ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಕೆಳಗಡೆ ಕೊಟ್ಟಿದ್ದಾರೆ. ಇದಕ್ಕೆ ಕಾಮನ್ಗೆ ಬ್ಲ್ಯಾಕ್, ಹಾಗೆ ಇನ್ಪುಟ್ಗೆ ರೆಡ್ ವೈರ್ ಕೊಡಬೇಕು. ಎಲ್ಲ ಮಲ್ಟಿಮೀಟರ್ ಅಲ್ಲಿ ಮ್ಯಾಕ್ಸಿಮಮ್ 2 ಟರ್ಮಿನಲ್ಸ್ ಇರುತ್ತೆ. ಇದು ಟೆಸ್ಟ್ ಲೀಡ್ಸ್ ಸ್ಲೀವ್ ತೆಗೆದ್ಬಿಟ್ಟು ಟೆಸ್ಟ್ ಮಾಡೋಣ, ನಿಮ್ಗೆ ತೋರಿಸ್ತೀನಿ ಈಗ. ಇದರಲ್ಲಿ ಈಗ ಪವರ್ ಇದೆ. ನಿಮ್ಗೆ AC ವೋಲ್ಟೇಜ್ ಟೆಸ್ಟ್ ಮಾಡಿಸ್ತೀನಿ. ಇದು ವೋಲ್ಟೇಜ್ ಕಡೆಗೆ ಇಡಬೇಕು. ಇಲ್ಲಿ ಆಟೋ ಇದೆ, DC ಅಂತ ಇದೆ. ನಾವು ಸೆಲೆಕ್ಟ್ ಮಾಡಬೇಕು. AC ಟೆಸ್ಟ್ ಮಾಡುವಾಗ AC ಅಂತ ಕೊಡಬೇಕು. ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ, ಇಲ್ಲಿದೆ ನೋಡಿ AC ಅಂತ. ಸೆಲೆಕ್ಟ್ ಬಟನ್ ಪ್ರೆಸ್ ಮಾಡಿದ್ರೆ DC ಅಂತ ಬರುತ್ತೆ. AC ಸೆಲೆಕ್ಟ್ ಮಾಡಿಕೊಂಡು ಈ ಪ್ರೋಬ್ಸ್ ಇದೆ ಅಲ್ವಾ, ಪ್ರೋಬ್ಸ್ ಅನ್ನ ಸಾಕೆಟ್ ಒಳಗಡೆ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಬ್ಯಾಕ್ ಲೈಟ್ ಆಟೋಮೆಟಿಕ್ ಆನ್ ಆಗುತ್ತೆ. ಹಾಗೆ ವೋಲ್ಟೇಜ್ ತೋರಿಸುತ್ತೆ. 226 ಇದೆ ವೋಲ್ಟೇಜ್ ಈಗ. ಹಾಗೆ ಫ್ರೀಕ್ವೆನ್ಸಿ ಕೂಡ ತೋರಿಸುತ್ತೆ. ಫ್ರೀಕ್ವೆನ್ಸಿ ಅನ್ನೋದು ಯೂಶುವಲಿ ಹೈ ರೇಂಜ್ ಮಲ್ಟಿಮೀಟರ್ಸ್ ಅಲ್ಲಿ ತೋರಿಸುತ್ತೆ, ಬಟ್ ಇದರಲ್ಲಿ ನಿಮ್ಗೆ ಎಕಾನಮಿ ರೇಂಜ್ ಮಲ್ಟಿಮೀಟರ್ ಅಲ್ಲಿ ಕೂಡ ಫ್ರೀಕ್ವೆನ್ಸಿ ಆಪ್ಷನ್ ಕೊಟ್ಟಿದ್ದಾರೆ. 50.04 ಹರ್ಟ್ಜ್ ಫ್ರೀಕ್ವೆನ್ಸಿ ಇದೆ. 226 ವೋಲ್ಟ್ಸ್ ಇದೆ AC ವೋಲ್ಟೇಜ್. ಹಾಗೆ ಇದು ಹೋಲ್ಡ್ ಆಪ್ಷನ್ ಇದೆ ಅಲ್ಲೋ, ಹೋಲ್ಡ್ ಆಪ್ಷನ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಾವು ಟೆಸ್ಟ್ ಮಾಡಿದಾಗ ಈ ವ್ಯಾಲ್ಯೂನ ಹೋಲ್ಡ್ ಮಾಡಬಹುದು. ಹೋಲ್ಡ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಟೆಸ್ಟ್ ಮಾಡಿರೋ ವ್ಯಾಲ್ಯೂ ಹೋಲ್ಡ್ ಆಗಿರುತ್ತೆ. ಮತ್ತೆ ಇದು ಹೇಳಿದೆ ಅಲ್ವಾ, ಬ್ಯಾಕ್ ಲೈಟ್, ಟಾರ್ಚ್, ಸೆಲೆಕ್ಟರ್, AC DC ಸೆಲೆಕ್ಟ್ ಮಾಡೋದಕ್ಕೆ. ಇದು NCV ಅಂತ. NCV ತುಂಬಾ ಜನರಿಗೆ ಗೊತ್ತಿರಲ್ಲ. NCV ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದ್ರೊಳಗಡೆ ಫೇಸ್ ಇದೆ ಅಲ್ವಾ, ಆಲ್ಟರ್ನೇಟಿಂಗ್ ಕರೆಂಟ್. ನೋಡಿ, ಇದು ಏನು ತೋರಿಸ್ತಿಲ್ವಲ್ಲ. ಈಗ ಇದ್ರೊಳಗಡೆ ಪವರ್ ಸಪ್ಲೈ ಇದೆ. ಪವರ್ ಸಪ್ಲೈ ಇದೆಯಾ ಅಂತ ನಾವು ಟೆಸ್ಟರ್ ಅಲ್ಲಿ ನೋಡ್ಬೋದು. ಇನ್ ಕೇಸ್ ನಮ್ಮ ಹತ್ರ ಟೆಸ್ಟರ್ ಇಲ್ಲ ಅನ್ಕೊಳ್ಳಿ, ಹಾಗೆ ಯಾವುದೋ ಒಂದು ಕೇಬಲ್ ಪಾಸ್ ಆಗ್ತಾ ಇದೆ ಈ ತರ. ಇಲ್ಲಿ ನೋಡಿ, ಇದು ಯಾವುದೋ ಒಂದು ಕೇಬಲ್ ಪಾಸ್ ಆಗ್ತಿದೆ. ಇದ್ರೊಳಗಡೆ ಪವರ್ ಇದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡಬೇಕು ಅಂತಂದ್ರೆ ಇದನ್ನ ಈ ಇನ್ಸುಲೇಷನ್ ಕಟ್ ಮಾಡಿ ಟೆಸ್ಟರ್ ತಗೊಂಡು ನೋಡಬೇಕು.
ಹಾಗಲ್ಲದೆ ಈ ಮಲ್ಟಿಮೀಟರ್ ಇತ್ತು ಅಂತಂದ್ರೆ NCV ಫಂಕ್ಷನ್ ಆನ್ ಮಾಡಿ ಹೀಗೆ ಟೆಸ್ಟ್ ಮಾಡ್ಬೋದು. NCV ನಾನ್ ಕಾಂಟ್ಯಾಕ್ಟ್ ವೋಲ್ಟೇಜ್ ಅಂತ ಹೀಗೆ ಟೆಸ್ಟ್ ಮಾಡ್ಬೋದು. ಇದು ನಿಮಗೆ ಈ ನಾನ್ ಕಾಂಟ್ಯಾಕ್ಟ್ ವೋಲ್ಟೇಜ್ ಅನ್ನೋದು AC ಯಲ್ಲಿ ಮಾತ್ರ ಕೆಲಸ ಮಾಡೋದು, ಅಂದ್ರೆ AC ಕರೆಂಟ್ ಮಾತ್ರ. ಸೊ ಹೀಗೆ ನೀವು ಟೆಸ್ಟ್ ಮಾಡ್ಬೋದು. ಈ ತರ ಟೆಸ್ಟ್ ಮಾಡೋ ಆಪ್ಷನ್ಸ್ ಇದೆ. ಹಾಗೆ ಇದು ಕೆಪಾಸಿಟರ್, ಡಯೋಡು, ಈ ಆಪ್ಷನ್ಸ್ ಎಲ್ಲ ಇದೆ ನೋಡಿ. ಕೆಪಾಸಿಟರ್ ಸೆಲೆಕ್ಷನ್ ಈ ಮಲ್ಟಿ ಸೆಲೆಕ್ಟರ್ ಸೆಲೆಕ್ಟ್ ಮಾಡಿಕೊಂಡು ಆಟೋ ಅಂತ ಇದೆ ಅಲ್ವಾ, ಇಲ್ಲಿ ಸೆಲೆಕ್ಷನ್ಗೆ ಹೋಗ್ಬೇಕು. ಡಯೋಡ್ ಆಪ್ಷನ್ನು, ಈಗ ನನ್ನ ಹತ್ರ ಡಯೋಡ್ ಇಲ್ಲ ತೋರಿಸೋದಕ್ಕೆ. ನೋಡ್ಬೋದು ಈ ತರ. ಹಾಗೆ ಇದು ಬಜರ್ ಆಪ್ಷನ್ನು. ಬಜರ್ ಎಲ್ಲರಿಗೂ ಗೊತ್ತಿರುತ್ತೆ, ಕಂಟಿನ್ಯೂಟಿ ಟೆಸ್ಟ್ ಮಾಡೋದಕ್ಕೆ. ಬಜರ್ ಅಲ್ಲಿ ಲೈಟು ಬರುತ್ತೆ, ಬಜರ್ ಸೌಂಡ್ ಕೂಡ ಎರಡೂ ಬರುತ್ತೆ ಕಂಟಿನ್ಯೂಟಿ ಆಪ್ಷನ್ ಅಲ್ಲಿ. ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಕಂಟಿನ್ಯೂಟಿ ಹೇಗೆ ಟೆಸ್ಟ್ ಮಾಡೋದು ಅಂತಂದ್ರೆ, ನಮ್ಮ ಹತ್ರ ಒಂದು ವೈರ್ ಇರುತ್ತೆ. ಈ ವೈರ್ ಕರೆಕ್ಟ್ ಆಗಿ ಕಂಟಿನ್ಯೂಟಿ ಇದೆಯಾ ಇಲ್ವಾ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರೆಡ್ ವೈರು, ಈ ಕಡೆ ರೆಡ್ ವೈರು. ಸೊ ಕಂಟಿನ್ಯೂಟಿ ಇದೆ. ಸೊ ರೆಡ್ ವೈರು ಚೆನ್ನಾಗಿದೆ ಅಂತ. ಹಾಗೆ ಬ್ಲ್ಯಾಕ್ ವೈರ್ ಕೂಡ ಬರ್ತಾ ಇದೆ, ಬ್ಲ್ಯಾಕ್ ವೈರು ಚೆನ್ನಾಗಿದೆ ಅಂತ. ಹಾಗೆ ಈ ಕಡೆ ರೆಡ್, ಈ ಕಡೆ ಬ್ಲ್ಯಾಕ್, ಶಾರ್ಟ್ ಏನು ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ. ಮತ್ತೆ ಸೆಲೆಕ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಮೈಕ್ರೋ ಫ್ಯಾರಡ್ ಅಂತ ತೋರಿಸ್ತಾ ಇದೆ. ಸಾರಿ, ಇಲ್ಲಿ ಫ್ಯಾರಡ್ ಅಂತ ಇದೆ, ಅಂದ್ರೆ ಇದು ಕೆಪಾಸಿಟರ್ ಟೆಸ್ಟ್ ಮಾಡೋದಕ್ಕೆ. ನಾನು ಒಂದು ಕೆಪಾಸಿಟರ್ ಕೂಡ ತಂದಿದ್ದೀನಿ, ನೀವು ನಂಬರ್ ನೋಡ್ಬೋದು ಇದ್ರ ಮೇಲೆ. 2.5 ಮೈಕ್ರೋ ಫ್ಯಾರಡ್ ಅಂತ ಇದೆ. ಈಗ ಟೆಸ್ಟ್ ಮಾಡೋಣ ಕೆಪಾಸಿಟರ್ನ. ನೋಡ್ಬೋದು 2.612 ಮೈಕ್ರೋ ಫ್ಯಾರಡ್ ಅಂತ ತೋರಿಸ್ತಾ ಇದೆ. ಈಗ ಕೆಪಾಸಿಟರ್ ಟೆಸ್ಟಿಂಗ್ ಫೀಚರ್ ಕೂಡ ಇದೆ ಇದರಲ್ಲಿ ಇದೆ. ಹಾಗೆ ಈ ಕರೆಂಟ್ ಟೆಸ್ಟ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ಈಗ ನಮ್ಮ ಹತ್ರ ಏನಾದ್ರೂ ಒಂದು ಕೇಬಲ್ ಪಾಸ್, ಒಂದು ವೈರ್ ಪಾಸ್ ಆಗ್ತಿದೆ, ಸಿಂಗಲ್ ವೈರ್ ಇದ್ರೆ ಮಾತ್ರ ಅದು ವರ್ಕ್ ಆಗೋದು. ಈ ತರ ಫೇಸ್ ನ್ಯೂಟ್ರಲ್ ಇರೋ ಕೇಬಲ್ ನ ನೀವು ಹೀಗೆ ಮೆಜರ್ ಮಾಡಕ್ ಹೋದ್ರೆ ಆಗಲ್ಲ. ಓನ್ಲಿ ಫೇಸ್ ಅಥವಾ ನ್ಯೂಟ್ರಲ್, ಅಂದ್ರೆ ಒಂದು ಸಿಂಗಲ್ ವೈರ್ ನ ಮಾತ್ರ ನೀವು ಹೀಗೆ ಟೆಸ್ಟ್ ಮಾಡಬಹುದು. ಇದನ್ನ ನಾನು ಫ್ಯೂಚರ್ ಅಲ್ಲಿ ತೋರಿಸ್ತೀನಿ. ಹಾಗೆ ಈ ಟೆಂಪರೇಚರ್ದು ತೋರಿಸ್ಕೊಡ್ತೀನಿ. ಹಂಗೆ ಟೆಂಪರೇಚರ್ ಪ್ರೋಬ್ ಇದಕ್ಕೆ ಕನೆಕ್ಟ್ ಮಾಡಬೇಕು. ಇದು ಟೆಂಪರೇಚರ್ ಪ್ರೋಬ್ ರೂಮಲ್ಲಿ ರೂಮ್ ಟೆಂಪರೇಚರ್ ಎಷ್ಟಿದೆ ಅಂತಾನು ತೋರಿಸುತ್ತೆ. ಹಾಗೆ ನೀವು ಇದನ್ನೇನಾದ್ರೂ ಲಿಕ್ವಿಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಲಿಕ್ವಿಡ್ ಟೆಂಪರೇಚರ್ ಎಷ್ಟಿದೆ ಅಂತಾನು ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು 30 ಸೆಂಟಿಗ್ರೇಡ್ ಇದೆ ಟೆಂಪರೇಚರ್, ನಮ್ಮ ರೂಮ್ ಟೆಂಪರೇಚರ್. ಹಾಗೆ 84 ಫಾರೆನ್ಹೈಟ್ ಅಲ್ಲಿ ಟೆಂಪರೇಚರ್ ಇದೆ ಅಂತ ತೋರಿಸ್ತಾ ಇದೆ. ಹಾಗೆ ಇದು HZ ಅಂತ ಇದೆ ಅಲ್ವಾ, ಹರ್ಟ್ಸ್, ಇದನ್ನ ನಾನು ತೋರಿಸೋದು ಮರ್ತ್ಬಿಟ್ಟೆ, ಈಗ ತೋರಿಸ್ತೀನಿ ನೋಡಿ. ಇದು ಹರ್ಟ್ಸ್ ಅಂತಂದ್ರೆ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ನಮ್ಮ ಇಂಡಿಯಾದಲ್ಲಿ 50 ಹರ್ಟ್ಸ್ ಅಲ್ಲಿ ಮಾತ್ರ ಯೂಸ್ ಮಾಡೋದು. ಇದನ್ನ ನೀವು ನೋಡ್ಬೋದು, ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು 49.99 ಹರ್ಟ್ಸ್ ಇದೆ. ಸೊ ಇದು ವೀಕ್ಷಕರೇ, ನಿಮ್ಗೆ ಮಲ್ಟಿಮೀಟರ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅನ್ಕೊಳ್ತೀನಿ. ಇನ್ನು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.